ನಾವು ಯಾರು? ಈ ದೇಹವೇ ನಾವಾ, ಅಥವಾ ಈ ದೇಹದ ಒಳಗಿರುವ ಯಾವುದೋ ಒಂದು ಶಕ್ತಿ ನಾವಾ? ಇವತ್ತು ನಾವು ಮನುಷ್ಯನ ಅಸ್ತಿತ್ವದ ಅತ್ಯಂತ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡಲಿದ್ದೇವೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜ್ಞಾನವು ನಮ್ಮನ್ನು ಕೇವಲ ಜೀವಕೋಶಗಳ ಗುಂಪು ಎನ್ನುತ್ತದೆ, ಆದರೆ ಅಧ್ಯಾತ್ಮವು ನಮ್ಮನ್ನು ಆತ್ಮ ಎಂದು ಕರೆಯುತ್ತದೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಎರಡು ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿದ್ದೇವೆ. ಆತ್ಮವು ಮೊದಲ ಬಾರಿಗೆ ಏಕೆ ಜನಿಸುತ್ತದೆ? ಆತ್ಮದ ಅಂತ್ಯ ಹೇಗಾಗುತ್ತದೆ ಎಂದು ನೋಡೋಣ. ಜಗತ್ತು ಸೃಷ್ಟಿಯಾಗುವ ಮೊದಲು ಏನಿತ್ತು? ವಿಜ್ಞಾನವು ಇದನ್ನು ಬಿಗ್ ಬ್ಯಾಂಗ್ ಎನ್ನುತ್ತದೆ, ಆದರೆ ಅಧ್ಯಾತ್ಮವು ಇದನ್ನು ಶೂನ್ಯ ಎನ್ನುತ್ತದೆ. ಅಲ್ಲಿ ಗಾಳಿ ಇರಲಿಲ್ಲ, ಬೆಳಕಿರಲಿಲ್ಲ, ಸಮಯವೂ ಇರಲಿಲ್ಲ. ಕೇವಲ ಒಂದು ಅಖಂಡವಾದ ಚೈತನ್ಯವಿತ್ತು. ಅದನ್ನು ನಾವು ಬ್ರಹ್ಮನ್ ಅಥವಾ ಪರಮಾತ್ಮ ಎಂದು ಕರೆಯುತ್ತೇವೆ. ಆ ಸ್ಥಿತಿಯಲ್ಲಿ ಆ ಪರಮ ಶಕ್ತಿಯು ಏಕಾಂಗಿಯಾಗಿತ್ತು. ಅಲ್ಲಿ ದ್ವಂದ್ವವಿರಲಿಲ್ಲ, ನೋವು, ನಲಿವು, ಹಗಲು ರಾತ್ರಿ ಯಾವುದೂ ಇರಲಿಲ್ಲ. ಆಗ ಆ ಶಕ್ತಿಯಲ್ಲಿ ಒಂದು ಸಣ್ಣ ಸಂಕಲ್ಪ ಮೂಡಿತು. ಏಕೋಹಂ ಬಹುಶ್ಯಾಂ, ಅಂದರೆ ನಾನು ಒಬ್ಬನೇ ಆಗಿದ್ದೇನೆ, ಈಗ ನಾನು ಅನೇಕವಾಗಬೇಕು ಎಂದು. ಈ ಸಂಕಲ್ಪದ ಬೆನ್ನಲ್ಲೇ ಒಂದು ಅಖಂಡ ಜ್ಯೋತಿಯಿಂದ ಕೋಟ್ಯಾಂತರ ಕಿರಣಗಳು ಚಿಮ್ಮಿದವು. ಹೇಗೆ ಒಂದು ದೊಡ್ಡ ಬೆಂಕಿಯ ಹುಂಡೆಯಿಂದ ಕಿಡಿಗಳು ಹಾರಿ ಬೀಳುತ್ತವೆಯೋ, ಹಾಗೆಯೇ ಆ ಪರಮಾತ್ಮನಿಂದ ಹೊರಬಂದ ಪುಟ್ಟ ಕಿಡಿಗಳೇ ಈ ಆತ್ಮಗಳು. ಇಲ್ಲಿ ನೀವು ಗಮನಿಸಬೇಕು, ಆತ್ಮವು ಸೃಷ್ಟಿಯಾಗಲಿಲ್ಲ, ಅದು ಪರಮಾತ್ಮನಿಂದ ಬೇರ್ಪಟ್ಟಿತು. ಇಲ್ಲಿಂದಲೇ ಆತ್ಮದ ಮೊದಲ ಪ್ರಯಾಣ ಶುರುವಾಗುತ್ತದೆ. ಆದರೆ ಆತ್ಮಗಳಿಗೆ ಇನ್ನೂ ರೂಪವಿರಲಿಲ್ಲ, ಹೆಸರುಗಳೂ ಇರಲಿಲ್ಲ. ಅವು ಕೇವಲ ಅರಿವಿನ ತುಣುಕುಗಳಾಗಿದ್ದವು. ಪರಮಾತ್ಮನ ಭಾಗವಾಗಿದ್ದ ಆತ್ಮಕ್ಕೆ ಎಲ್ಲವೂ ತಿಳಿದಿತ್ತು, ಆದರೆ ಯಾವುದನ್ನು ಅನುಭವಿಸಿ ಇರಲಿಲ್ಲ. ಅಂದರೆ ಉದಾಹರಣೆಗೆ ನೋಡಿ, ನಿಮಗೆ ಸಿಹಿ ಬಗ್ಗೆ ಓದಿ ಗೊತ್ತಿರಬಹುದು, ಆದರೆ ಅದನ್ನು ನಾಲಿಗೆಯ ಮೇಲೆ ಇಟ್ಟಾಗ ಸಿಗುವ ಆ ಅನುಭವವೇ ಬೇರೆ. ಆತ್ಮವು ತನ್ನ ದಿವ್ಯತೆಯನ್ನು, ತನ್ನ ಶಕ್ತಿಯನ್ನು ಭೌತಿಕ ಜಗತ್ತಿನ ಕನ್ನಡಿಯ ಮೂಲಕ ನೋಡಲು ಬಯಸಿತು. ಆತ್ಮವು ಈ ಬ್ರಹ್ಮಾಂಡವೆಂಬ ವಿಶಾಲವಾದ ರಂಗಭೂಮಿಗೆ ಇಳಿದಿತು. ಈ ಇಳುವಿಕೆಯ ಹಂತದಲ್ಲಿ ಆತ್ಮದ ಮೇಲೆ ಮಾಯೆ ಎಂಬ ಪರದೆ ಬಿತ್ತು. ಆ ಮಾಯೆಯೇ ಆತ್ಮವು ತನ್ನ ಮೂಲವನ್ನು ಮರೆಯುವಂತೆ ಮಾಡಿತು. ತಾನು ದೇವರೆಂಬುದನ್ನು ಮರೆತು ತಾನು ಈ ದೇಹವೆಂದು ನಂಬುವ ಹಂತಕ್ಕೆ ಅದು ಬಂದು ನಿಂತಿತು. ಆತ್ಮವು ಈ ಭೌತಿಕ ಜಗತ್ತಿನಲ್ಲಿ ವ್ಯಕ್ತವಾಗಲು ಒಂದು ಮಾಧ್ಯಮ ಬೇಕಿತ್ತು, ಅದೇ ನಮ್ಮ ದೇಹ. ಈ ಹಂತದಲ್ಲಿ ಆತ್ಮವು ಪ್ರಕೃತಿಯ 5 ತತ್ವಗಳೊಂದಿಗೆ, ಅಂದರೆ ಪಂಚಭೂತಗಳು, ಅವುಗಳು ಪೃಥ್ವಿ, ನೀರು, ಬೆಂಕಿ, ವಾಯು ಮತ್ತು ಆಕಾಶದೊಂದಿಗೆ ಬೆರೆಯಿತು. ಆದರೆ ಮೊದಲ ಬಾರಿ ಆತ್ಮವು ನೇರವಾಗಿ ಮನುಷ್ಯ ದೇಹಕ್ಕೆ ಬರಲಿಲ್ಲ. ಅದು ಅತ್ಯಂತ ಕೆಳಮಟ್ಟದ ಚೈತನ್ಯದಿಂದ ತನ್ನ ಪಯಣ ಶುರು ಮಾಡಿತು. ಕಲ್ಲು ಬಂಡೆಗಳಲ್ಲಿ ಸುಪ್ತವಾಗಿದ್ದ ಆತ್ಮ ನಂತರ ಗಿಡವಾಗಿ ಚಿಗುರಿತು. ಗಿಡವಾಗಿ ಬೆಳೆದು ಹೂವಿನ ಸುಗಂಧವನ್ನು ಅನುಭವಿಸಿತು. ನಂತರ ಪ್ರಾಣಿಯಾಗಿ ಹಸಿವು, ಭಯ ಮತ್ತು ಕಾಮವನ್ನು ತಿಳಿಯಿತು. ಲಕ್ಷಾಂತರ ವರ್ಷಗಳ ಈ ವಿಕಾಸದ ನಂತರ ಆತ್ಮಕ್ಕೆ ಒಂದು ಹಂಬಲ ಉಂಟಾಯಿತು. ನಾನು ಯಾರು? ಈ ಜಗತ್ತು ಏನು ಎಂದು ಪ್ರಶ್ನಿಸುವ ಸಾಮರ್ಥ್ಯ ಬೇಕೆಂದು ಅನ್ನಿಸಿತು. ಪ್ರಾಣಿಗಳಿಗೆ ಈ ಪ್ರಶ್ನೆ ಕೇಳುವ ವಿವೇಕವಿರಲಿಲ್ಲ. ಹಾಗಾಗಿ ಆತ್ಮವು ಮೊದಲ ಬಾರಿಗೆ ಮನುಷ್ಯ ರೂಪವನ್ನು ಧರಿಸಿತು. ಇದು ಕೇವಲ ಜನ್ಮವಲ್ಲ, ಇದು ಆತ್ಮಕ್ಕೆ ಸಿಕ್ಕ ಸುಸಂಘಟಿತವಾದ ಅವಕಾಶ. ಈ ಮೊದಲ ಜನನವು ಆತ್ಮಕ್ಕೆ ಅತ್ಯಂತ ಶುದ್ಧವಾಗಿರುತ್ತದೆ. ಅಲ್ಲಿ ಯಾವುದೇ ಹಳೆ ಕರ್ಮಗಳಿರಲಿಲ್ಲ, ಕೇವಲ ಕುತೂಹಲವಿತ್ತು. ಸ್ನೇಹಿತರೆ, ಯೋಚಿಸಿ ನೋಡಿ, ಆ ಪರಮಾತ್ಮನ ಒಂದು ತುಣುಕು ಇಂದು ನಿಮ್ಮೊಳಗೆ ಕುಳಿತು ನನ್ನ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದೆ. ನಾವು ಈ ಭೂಮಿಗೆ ಬಂದಿರುವುದು ಯಾವುದೋ ಅಪರಾಧಕ್ಕಲ್ಲ, ಆ ಪರಮಾತ್ಮನ ಲೀಲೆಯನ್ನು ಒಂದು ಸುಂದರವಾದ ಪಾತ್ರದ ಮೂಲಕ ಅನುಭವಿಸಲಷ್ಟೇ. ಆದರೆ ಹೀಗೆ ಶುದ್ಧವಾಗಿ ಬಂದ ಆತ್ಮವು ಕರ್ಮದ ಸುಳಿಯಲ್ಲಿ ಹೇಗೆ ಸಿಲುಕಿತು? ನಾವು ಆತ್ಮದ ಈ ಸುದೀರ್ಘವಾದ ಜನ್ಮ ಮತ್ತು ಚಕ್ರದ ರಹಸ್ಯ ಒಳಗೆ ಸಿಲುಕಿದ್ದು ಹೇಗೆ ನೋಡೋಣ ಬನ್ನಿ. ಆತ್ಮವು ಶುದ್ಧವಾಗಿ ಮನುಷ್ಯ ದೇಹಕ್ಕೆ ಪ್ರವೇಶಿಸಿತು. ಆದರೆ ಮನುಷ್ಯನಿಗೆ ಒಂದು ವಿಶಿಷ್ಟವಾದ ಶಕ್ತಿ ನೀಡಲಾಗಿದೆ, ಸ್ವತಂತ್ರ ಇಚ್ಛೆ. ಆತ್ಮವು ದೇಹವನ್ನು ಧರಿಸಿದಾಗ ಅದು 5 ಇಂದ್ರಿಯಗಳು, ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಮೂಲಕ ಜಗತ್ತನ್ನು ನೋಡಲು ಶುರು ಮಾಡುತ್ತದೆ. ಯಾವಾಗ ನಾವು ಒಂದು ವಸ್ತುವನ್ನು ನೋಡಿ ಇದು ನನಗೆ ಬೇಕು ಎಂದು ಬಯಸುತ್ತೇವೋ, ಅಲ್ಲಿ ಕರ್ಮದ ಮೊದಲ ಬೀಜ ಬಿತ್ತಲ್ಪಡುತ್ತದೆ. ಆ ಆಶೆಗಳೇ ಆತ್ಮವನ್ನು ಈ ಭೂಮಿಗೆ ಕಟ್ಟಿ ಹಾಕುವ ಸರಪಳಿಗಳು. ನಮ್ಮ ಪುರಾಣಗಳು ಹೇಳುವಂತೆ ಒಂದು ಆತ್ಮವು ಮನುಷ್ಯ ಜನ್ಮ ಪಡೆಯುವ ಮೊದಲು 84 ಲಕ್ಷ ವಿವಿಧ ಜೀವ ರೂಪಗಳಲ್ಲಿ ಹಾದು ಬಂದಿರುತ್ತದೆ. ಇದು ಕೇವಲ ಸಂಖ್ಯೆಯಲ್ಲ, ಇದು ವಿಕಾಸದ ಹಂತ. ಕಲ್ಲಿನಲ್ಲಿ ನಿದ್ರಿಸುತ್ತಿದ್ದ ಚೈತನ್ಯ ಗಿಡದಲ್ಲಿ ಎಚ್ಚರವಾಯಿತು, ಪ್ರಾಣಿಯಲ್ಲಿ ಸಂಚರಿಸಿತು, ಕೊನೆಗೆ ಮನುಷ್ಯನಲ್ಲಿ ಅದಕ್ಕೆ ತನ್ನ ಬಗ್ಗೆ ತಾನು ಯೋಚಿಸುವ ಶಕ್ತಿ ಸಿಕ್ಕಿತು. ಆದರೆ ದುರಂತವೆಂದರೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಆತ್ಮವು ತನ್ನ ಹಿಂದಿನ ದಿವ್ಯತೆಯನ್ನು ಮರೆತು ಲೌಕಿಕ ಸುಖಗಳೇ ಶಾಶ್ವತವೆಂದು ನಂಬಿಬಿಡುತ್ತದೆ. ಸಂಸಾರ ಎಂಬ ಚಕ್ರ. ಸಂಸಾರ ಎಂದರೆ ಕೇವಲ ಹೆಂಡತಿ ಮಕ್ಕಳು ಎಂದಲ್ಲ,
ಸಂಸಾರ ಎಂದರೆ ನಿರಂತರ ಚಲನೆ, ಹುಟ್ಟು ಸಾವು ಮತ್ತೆ ಹುಟ್ಟು. ಈ ಚಕ್ರ ಹೇಗೆ ಕೆಲಸ ಮಾಡುತ್ತದೆ? ಆಸೆಗಳು ನಾವು ಸಾಯುವಾಗ ನಮ್ಮ ಹಣ ಅಥವಾ ಆಸ್ತಿಯನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಆದರೆ ನಾವು ಮಾಡಿದ ಕೆಲಸಗಳ ನೆನಪು ಮತ್ತು ತೀರದ ಆಸೆಗಳನ್ನು ಆತ್ಮವು ತನ್ನೊಂದಿಗೆ ಒಯ್ಯುತ್ತಿರುತ್ತದೆ. ಆಕರ್ಷಣೆ ಒಂದು ಜನ್ಮದಲ್ಲಿ ಪೂರೈಸದ ಆಸೆಗಳು ಮುಂದಿನ ಜನ್ಮಕ್ಕೆ ದಾರಿಯಾಗುತ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಅಧಿಕಾರದ ಮೇಲೆ ವಿಪರೀತ ಆಸೆ ಇದ್ದು ಅದು ಈ ಜನ್ಮದಲ್ಲಿ ನೆರವೇರದಿದ್ದರೆ ಆ ಆಸೆಯೇ ಅವನನ್ನು ಮತ್ತೆ ಮನುಷ್ಯನಾಗಿ ಹುಟ್ಟುವಂತೆ ಪ್ರೇರೇಪಿಸುತ್ತದೆ. ಮತ್ತು 3 ಕರ್ಮದ ವಿಧಗಳು. ಸಂಚಿತ ಕರ್ಮ, ಇದು ನಿಮ್ಮ ಹಿಂದಿನ ಎಲ್ಲ ಜನ್ಮಗಳ ಒಟ್ಟು ಮೊತ್ತವಾಗಿರುತ್ತದೆ. ಪ್ರಾರಬ್ಧ ಕರ್ಮ, ಈ ಜನ್ಮದಲ್ಲಿ ನಾವು ಅನುಭವಿಸುತ್ತಿರುವ ಸುಖ ದುಃಖಗಳು. ಆಗಾಮಿ ಕರ್ಮ, ಈ ಜನ್ಮದಲ್ಲಿ ನಾವು ಮಾಡುತ್ತಿರುವ ಹೊಸ ಕೆಲಸಗಳು. ಇವು ಮುಂದಿನ ಜನ್ಮಕ್ಕೆ ಬಂಡವಾಳವಾಗಿರುತ್ತವೆ. ನಮ್ಮ ಜೀವನದಲ್ಲಿ ನಡೆಯುವ ಅನಿರೀಕ್ಷಿತ ಘಟನೆಗಳು ಕಾಕತಾಳೀಯವಲ್ಲ, ಅವು ನಮ್ಮದೇ ಹಿಂದಿನ ಜನ್ಮಗಳ ಪ್ರತಿಧ್ವನಿಗಳು. ಆತ್ಮಕ್ಕೆ ಏಕೆ ಈ ಚಕ್ರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ? ಅದಕ್ಕೆ ಕಾರಣ ಅವಿದ್ಯೆ ಅಥವಾ ಅಜ್ಞಾನ. ನಾವು ಒಂದು ನಾಟಕದಲ್ಲಿ ಪಾತ್ರ ಮಾಡುತ್ತಿದ್ದೇವೆ ಎಂಬುದನ್ನು ಮರೆತು ನಾವೇ ಆ ಪಾತ್ರ ಎಂದು ನಂಬಿದಾಗ ನೋವು ಶುರುವಾಗುತ್ತದೆ. ಮನುಷ್ಯನು ತನ್ನ ದೇಹವನ್ನೇ ನಾನು ಎಂದುಕೊಳ್ಳುತ್ತಾನೆ. ಈ ಸುಳ್ಳು ಅಸ್ತಿತ್ವವೇ ಆತ್ಮವನ್ನು ಸಂಸಾರದಲ್ಲಿ ಬಂದಿ ಮಾಡುತ್ತದೆ. ಈ ಪಯಣದ ಆಯಾಸ ಕೋಟಿ ಕೋಟಿ ಜನ್ಮಗಳ ಪಯಣದಲ್ಲಿ ಆತ್ಮವು ದಣಿದಿರುತ್ತದೆ. ಪ್ರತಿ ಜನ್ಮದಲ್ಲೂ ಅದೇ ಹಸಿವು, ಅದೇ ಸಾವು, ಅದೇ ಸಂಬಂಧಗಳ ಸಂಕೋಲೆ. ಈ ಹಂತದಲ್ಲಿ ಮನುಷ್ಯನಿಗೆ ಒಂದು ಪ್ರಶ್ನೆ ಮೂಡುತ್ತದೆ, ಇದಕ್ಕೆ ಕೊನೆಯೇ ಇಲ್ಲವೇ? ಯಾವಾಗ ಮನುಷ್ಯನಿಗೆ ಈ ಪ್ರಪಂಚದ ನಶ್ವರತೆ ಅರ್ಥವಾಗುತ್ತದೆಯೋ ಆಗ ಅವನು ಧರ್ಮ ಮತ್ತು ಜ್ಞಾನದ ಕಡೆಗೆ ಮುಖ ಮಾಡುತ್ತಾನೆ. ಇಲ್ಲಿಂದ ಆತ್ಮದ ಮರಳಿ ಮನೆಗೆ ಪ್ರಯಾಣ ಆರಂಭವಾಗುತ್ತದೆ. ಸ್ನೇಹಿತರೆ, ನಾವು ಈ ಜನ್ಮದಲ್ಲಿ ಯಾರನ್ನೋ ಭೇಟಿಯಾಗುತ್ತಿದ್ದೇವೆ ಎಂದರೆ ಅವರೊಂದಿಗೆ ನಮ್ಮ ಆತ್ಮದ ಸಂಬಂಧ ಸಾವಿರಾರು ವರ್ಷಗಳ ಹಳೆಯದಾಗಿರಬಹುದು. ಈ ಸಂಸಾರದ ಚಕ್ರವು ಒಂದು ಶಿಕ್ಷೆಯಲ್ಲ, ಅದು ನಾವು ಪರಿಪೂರ್ಣರಾಗಲು ಸಿಕ್ಕಿರುವ ಒಂದು ದೊಡ್ಡ ಪ್ರಯೋಗಶಾಲೆ. ಆದರೆ ಈ ಸುದೀರ್ಘ ಪಯಣ ನಿಲ್ಲುವುದು ಯಾವಾಗ? ಆತ್ಮದ ಅಂತಿಮ ನಿಲ್ದಾಣ ಯಾವುದು? ಆತ್ಮವು ಹೇಗೆ ಅಂತ್ಯಗೊಳ್ಳುತ್ತದೆ? ಸ್ನೇಹಿತರೆ, ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆ, ಆತ್ಮದ ಅಂತ್ಯ ಹೇಗಾಗುತ್ತದೆ? ವಿಜ್ಞಾನದ ದೃಷ್ಟಿಯಲ್ಲಿ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಅಧ್ಯಾತ್ಮವು ಇದನ್ನೇ ಹೇಳುತ್ತದೆ. ಆತ್ಮಕ್ಕೆ ಸಾವು ಎಂಬುದು ಭೌತಿಕ ಅರ್ಥದಲ್ಲಿ ಇಲ್ಲ, ಆದರೆ ಆತ್ಮದ ಪ್ರತ್ಯೇಕತೆಗೆ ಅಂತ್ಯವಿದೆ. ಆತ್ಮದ ಅಂತ್ಯ ಎಂದರೆ ಅದು ನಾಶವಾಗುವುದಲ್ಲ, ಬದಲಾಗಿ ಅದು ತನ್ನ ಮೂಲವನ್ನು ಸೇರುವುದು. ಹೇಗೆ ಒಂದು ಮಣ್ಣಿನ ಹಣತೆ ಒಡೆದಾಗ ಅದರ ಒಳಗಿದ್ದ ಖಾಲಿ ಜಾಗವು ಹೊರಗಿನ ಅನಂತ ಆಕಾಶದೊಂದಿಗೆ ಒಂದಾಗುತ್ತದೆಯೋ ಹಾಗೆಯೇ ಆತ್ಮವು ತನ್ನ ಅಹಂಕಾರವನ್ನು ತೊರೆದಾಗ ಪರಮಾತ್ಮನಲ್ಲಿ ಲೀನವಾಗುತ್ತದೆ. ಇದಕ್ಕೆ ಮುಕ್ತಿಯ ಹಂತಗಳೆಂದರೆ ಆತ್ಮವು ಈ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಪಡೆಯಲು 3 ಪ್ರಮುಖ ಹಾದಿಗಳಿವೆ. ಜ್ಞಾನ ಮಾರ್ಗ, ನಾನು ಈ ದೇಹವಲ್ಲ, ನಾನು ಆತ್ಮ ಎಂಬ ಸತ್ಯದ ಸಾಕ್ಷಾತ್ಕಾರ. ಕತ್ತಲೆಯಲ್ಲಿ ಹಗ್ಗವನ್ನು ಕಂಡು ಹಾವು ಎಂದು ಹೆದರುವ ಮನುಷ್ಯ ಬೆಳಕು ಬಂದಾಗ ಅದು ಹಗ್ಗವೆಂದು ತಿಳಿದು ಭಯಮುಕ್ತನಾಗುತ್ತಾನೆ. ಹಾಗೆಯೇ ಜ್ಞಾನವು ಆತ್ಮದ ಭಯವನ್ನು ಮುಗಿಸುತ್ತದೆ. ಭಕ್ತಿ ಮಾರ್ಗ, ಸಂಪೂರ್ಣ ಶರಣಾಗತಿ. ನಾನು ಎಂಬ ಭಾವವನ್ನು ಬಿಟ್ಟು ಎಲ್ಲವನ್ನೂ ದೈವಕ್ಕೆ ಅರ್ಪಿಸುವುದು. ಇಲ್ಲಿ ಆತ್ಮವು ಪ್ರೀತಿಯ ಮೂಲಕ ಪರಮಾತ್ಮನಲ್ಲಿ ಕರಗಿ ಹೋಗುತ್ತದೆ. ಕರ್ಮ ಮಾರ್ಗ, ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದು. ಯಾವಾಗ ಹೊಸ ಕರ್ಮಗಳು ಸೃಷ್ಟಿಯಾಗುವುದಿಲ್ಲವೋ ಆಗ ಹಳೆಯ ಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತವೆ. ಅಸಲಿಗೆ ಮೋಕ್ಷ ಎಂದರೆ ಏನು? ಮೋಕ್ಷ ಎಂದರೆ ಯಾವುದೋ ಸ್ವರ್ಗಕ್ಕೆ ಹೋಗುವುದಲ್ಲ. ಮೋಕ್ಷ ಎಂದರೆ ಬಿಡುಗಡೆ, ಸಂಸಾರದ ಆಸೆಗಳಿಂದ ಬಿಡುಗಡೆ, ನೋವು ಮತ್ತು ಸುಖದ ದ್ವಂದ್ವದಿಂದ ಬಿಡುಗಡೆ, ಮತ್ತೆ ಹುಟ್ಟುವ ಅನಿವಾರ್ಯತೆಯಿಂದ ಬಿಡುಗಡೆ. ಆತ್ಮವು ಪರಮಾತ್ಮನನ್ನು ಸೇರಿದಾಗ ಅದು ತನ್ನ ಸ್ವಂತ ಗುರುತನ್ನು ಕಳೆದುಕೊಳ್ಳುತ್ತದೆ. ಅಲ್ಲಿ ನಾನು ನೀನು ಎಂಬ ಭೇದವಿರುವುದಿಲ್ಲ. ಅಲ್ಲಿ ಇರುವುದು ಕೇವಲ ಸಚ್ಚಿದಾನಂದ, ಅಂದರೆ ಶಾಶ್ವತವಾದ ಅರಿವು ಮತ್ತು ಆನಂದ. ಕಲ್ಪನೆ ಮಾಡಿಕೊಳ್ಳಿ, ಒಂದು ಮಳೆ ಹನಿ ಆಕಾಶದಿಂದ ಬೀಳುತ್ತಿದೆ. ಅದು ಬಿದ್ದ ತಕ್ಷಣ ಭೂಮಿಯ ಮೇಲೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತದೆ. ಆದರೆ ಯಾವಾಗ ಆ ಹನಿ ಹೋಗಿ ಸಮುದ್ರವನ್ನು ಸೇರುತ್ತದೆಯೋ ಆಗ ಅದು ಹನಿಯಾಗಿ ಉಳಿಯುವುದಿಲ್ಲ, ಅದು ಸಮುದ್ರವೇ ಆಗಿಬಿಡುತ್ತದೆ. ಆತ್ಮದ ಅಂತ್ಯವೂ ಹೀಗೆ. ಇದು ನಾಶವಲ್ಲ, ಇದು ವಿಸ್ತಾರ. ಕ್ಷುದ್ರವಾದ ನಾನು ಎಂಬ ಭಾವನೆ ಸತ್ತು ಅನಂತವಾದ ಬ್ರಹ್ಮ ಎಂಬ ಭಾವ ಉದ್ಭವಿಸುವುದೇ ಆತ್ಮದ ಅಂತಿಮ ಲಯ. ನಮ್ಮ ಆತ್ಮದ ಪಯಣ ಮುಗಿಯಲು ನಾವು ಸಾಯುವವರೆಗೆ ಕಾಯಬೇಕಿಲ್ಲ. ಇದನ್ನು ಜೀವನ್ಮುಖಿ ಎನ್ನಲಾಗುತ್ತದೆ. ಬದುಕಿರುವಾಗಲೇ ಸಾಕ್ಷಿ ಭಾವದಿಂದ ಬದುಕುವುದು, ಯಾವುದಕ್ಕೂ ಅಂಟಿಕೊಳ್ಳದೆ ಕಮಲದ ಎಲೆಯ ಮೇಲಿನ ನೀರಿನಂತೆ ಹನಿಯಂತಿರಲಿ ಎಂಬುದು ಇದರ ಸಾರ. ನಿಮ್ಮ ಈ ಜನ್ಮವು ಈ ಸುದೀರ್ಘ ಪಯಣದ ಒಂದು ಮುಖ್ಯ ನಿಲ್ದಾಣ. ಆತ್ಮದ ಅಂತ್ಯವು ಸುಂದರವಾಗಿರಬೇಕೆಂದರೆ ನಮ್ಮ ಬದುಕು ಅರ್ಥಪೂರ್ಣವಾಗಿರಬೇಕು. ನಾವು ಇಲ್ಲಿ ಸಂಗ್ರಹಿಸುವ ಆಸ್ತಿ ಪಾಸ್ತಿಗಳಿಗಿಂತ ನಾವು ಹಂಚುವ ಪ್ರೀತಿ ಮತ್ತು ಗಳಿಸುವ ಜ್ಞಾನವಷ್ಟೇ ಆತ್ಮದ ಪ್ರಯಾಣಕ್ಕೆ ಬೆಳಕಾಗುತ್ತದೆ. ಪ್ರಿಯ ವೀಕ್ಷಕರೇ, ಕೆಲವು ನಿಮಿಷಗಳಿಂದ ನಾವು ಮನುಷ್ಯ ಜನ್ಮದ ಅತಿ ದೊಡ್ಡ ರಹಸ್ಯವನ್ನು ಅನಾವರಣಗೊಳಿಸುತ್ತಾ ಬಂದಿದ್ದೇವೆ. ನಾವು ನೋಡಿದ ಮೊದಲ ಸತ್ಯ, ಆತ್ಮವು ಅನಂತವಲ್ಲ, ಅದು ಪರಮಶಕ್ತಿಯ ಒಂದು ಕಿಡಿ. ಎರಡನೆಯದಾಗಿ, ಈ ಸಂಸಾರ ಚಕ್ರವು ನಮಗೆ ಶಿಕ್ಷೆಯಲ್ಲ,
ಬದಲಾಗಿ ನಾವು ಪರಿಪೂರ್ಣರಾಗಲು ಪ್ರಕೃತಿ ನೀಡಿದ ಒಂದು ಅವಕಾಶ. ಮೂರನೆಯದಾಗಿ ಆತ್ಮದ ಅಂತ್ಯ ಎಂದರೆ ಅದು ನಾಶವಾಗುವುದಲ್ಲ, ಅದು ತನ್ನ ಮನೆಯನ್ನು ಸೇರುವುದು, ಅಂದರೆ ಪರಮಾತ್ಮನನ್ನು ಸೇರುವುದು. ಇಂದು ನಾವು ಮಾಡಬೇಕಾದುದೇನೆಂದರೆ ಇಷ್ಟೆಲ್ಲ ದೊಡ್ಡ ಪ್ರಯಾಣದ ಮುಂದೆ ನನ್ನ ಈ ದಿನದ ಸಮಸ್ಯೆಗಳು ಎಷ್ಟೊಂದು ಸಣ್ಣವು ಎಂದು. ಹೌದು, ನಾವು ಈ ಭೂಮಿಯ ಮೇಲೆ ಅತಿಥಿಗಳು ಮಾತ್ರ. ಇಲ್ಲಿ ನಾವು ಯಾವುದನ್ನು ಶಾಶ್ವತವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆತ್ಮದ ಪಯಣ ಸುಖಕರವಾಗಿರಬೇಕೆಂದರೆ ನಾವು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನೀವು ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ, ಯಾರ ಮೇಲಾದರೂ ಕೋಪವಿದ್ದರೆ ಅದನ್ನು ಬಿಟ್ಟು ಬಿಡಿ. ಏಕೆಂದರೆ ಈ ಜನ್ಮದ ಕೊನೆಯಲ್ಲಿ ಆತ್ಮವು ತನ್ನೊಂದಿಗೆ ಕೇವಲ ಪ್ರೀತಿ ಮತ್ತು ಪುಣ್ಯವನ್ನು ಮಾತ್ರ ಹೊತ್ತೊಯ್ಯಲು ಸಾಧ್ಯ. ನಮಗೆಲ್ಲ ಮರಣದ ಭಯ ಬೇಕೇ ಇರುತ್ತದೆ. ನಾವೆಲ್ಲರೂ ಸಾವಿಗೆ ಹೆದರುತ್ತೇವೆ. ಆದರೆ ಆತ್ಮದ ಕತೆ ನಮಗೆ ಕಲಿಸುವುದು ಏನೆಂದರೆ, ಸಾವು ಎಂಬುದು ಕೇವಲ ಒಂದು ಬಾಗಿಲು, ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗುವ ಪ್ರಕ್ರಿಯೆ. ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆ ಧರಿಸುವ ಸಂಭ್ರಮ. ಯಾವಾಗ ನಮಗೆ ಈ ಸತ್ಯ ಅರ್ಥವಾಗುತ್ತದೆಯೋ ಆಗ ಸಾವಿನ ಭಯ ಮಾಯವಾಗಿ ಬದುಕಿನ ಪ್ರತಿ ಕ್ಷಣವೂ ಅಮೂಲ್ಯವಾಗಿ ಕಾಣುತ್ತದೆ. ಈ ವಿಡಿಯೋದ ಅಂತಿಮ ಸಂದೇಶವೇನೆಂದರೆ, ನಿಮ್ಮೊಳಗೆ ಕುಳಿತಿರುವ ಆ ಆತ್ಮಕ್ಕೆ ನನ್ನ ನಮನಗಳು. ನೀವು ಕೇವಲ ಈ ಮಾಂಸ ಖಂಡದ ದೇಹವಲ್ಲ, ನೀವು ಅದ್ಭುತವಾದ ಅಜರಾಮರವಾದ ಒಂದು ಶಕ್ತಿ. ನಿಮ್ಮ ಜೀವನದ ಉದ್ದೇಶ ಕೇವಲ ಹಣ ಗಳಿಸುವುದಲ್ಲ, ಬದಲಾಗಿ ನಿಮ್ಮ ಅಸ್ತಿತ್ವದ ಮೂಲವನ್ನು ಕಂಡುಕೊಳ್ಳುವುದು. ತನ್ನನ್ನು ತಾನೇ ಅರಿತವನಿಗೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಅತಿ ದೊಡ್ಡ ಆಧ್ಯಾತ್ಮಿಕ ಅನುಭವ ಯಾವುದು? ಅಥವಾ ಆತ್ಮದ ಬಗ್ಗೆ ನಿಮಗೆ ಆಲೋಚನೆಗಳೇನು? ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಆಲೋಚನೆಗಳು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕವಾದ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಶಾಂತವಾಗಿರಿ, ಪ್ರೀತಿಯನ್ನು ಹಂಚಿ. ಶುಭವಾಗಲಿ. ಲೋಕಾಂ ಸಮಸ್ತಾಂ ಸುಖಿನೋ ಭವಂತು.